Hi, this is Rahul Ditto. You're watching me on Canlish Media. ವೆಲ್ಕಮ್ ಟು ಹ್ಯಾಶ್ಟ್ಯಾಗ್ ವಿತ್ ಅಂಕಿತಾ ಗೌಡ. ಇವತ್ತು ನನ್ನ ಜೊತೆ ಯಾವ ಸೆಲೆಬ್ರಿಟಿ ಗೆಸ್ಟ್ ಇದ್ದಾರೆ ಒಂದಷ್ಟು ಹಿಂಟ್ ಕೊಟ್ಬಿಡ್ತೀನಿ. ನೆನ್ನೆ ಮೊನ್ನೆ ತಾನೇ ಬಂದೆ, ಇವಾಗ ಎಲ್ಲಿ ಹೋದ್ರು ಸೌಂಡ್ ಬರೀ ನಂದೆ. ಬೈ ಬರ್ತ್ ಬ್ಲಡ್ ಅಲ್ಲೇ ಬಂದಿರೋದು ಸ್ವ್ಯಾಗ್ ನಂಗೆ. ನಾನು ಇವತ್ ಯಾವತ್ತು ಹೇಳೋದು ಇದ್ದಂಗೆ. ಅದಕ್ಕೆ ಇವ್ರ ಹೆಸರು ಜೊತೆನೇ ಇದೆ, ಡಿಟೋ. ಎಸ್, ನನ್ನ ಜೊತೆ ಇದ್ದಾರೆ ರಾಹುಲ್ ಡಿಟೋ. ನಮಸ್ತೆ ನಮಸ್ತೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಿಮ್ಮ ಸಾಂಗ್ನೆಲ್ಲ ಕದ್ಬಿಟ್ಟು ಇಂಟ್ರೋ ಕೊಟ್ಬಿಟ್ಟೆ. ಯೂಶುವಲಿ ನಂದು ಹೇಳ್ತಾ ಇದ್ದೆ ನಾನು, ಕ್ಯಾಪ್ಷನ್ಸ್ ಇನ್ಸ್ಟಾ ಕ್ಯಾಪ್ಷನ್ಸ್ಗೆಲ್ಲ ಕದೀತಾ ಇರ್ತೀನಿ ಲೈನು ಅಂತ ಹೇಳ್ಬಿಟ್ಟು. ಅಷ್ಟು ಸ್ವ್ಯಾಗ್ ಇರುತ್ತೆ ಲೈನಲ್ಲಿ. ನಿಮ್ಮಂಥವ್ರಿಗೋಸ್ಕರನೇ ನಾನು ಆ ವಿಷಯಕ್ಕೆ ಆಮೇಲೆ ಬರ್ತೀನಿ. ಮೊದಲಿಗೆ ಎಷ್ಟೊಂದು ವಿಷಯ ಇದೆ ಕಂಗ್ರ್ಯಾಚುಲೇಟ್ ಮಾಡೋದಕ್ಕೆ. ಈಗಷ್ಟೇ ಮದ್ವೆ ಆಗಿದ್ದೀರಾ, ಕಂಗ್ರ್ಯಾಚುಲೇಷನ್. ಆಮೇಲೆ ಒಬ್ಬನೇ ಸೂಪರ್ ಡೂಪರ್ ಹಿಟ್ ಆಗಿದೆ, ಜನಕ್ಕೆ ತುಂಬಾ ಇಷ್ಟ ಆಗ್ತಿದೆ. ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು. ಏನ್ ಹೇಳ್ತೀರಾ? ಖುಷಿ ಆಗ್ತಾ ಇದೆ. ಲೈಕ್ ಒಂದಷ್ಟು ಒಳ್ಳೆ ವಿಷಯಗಳು ಒಂದು ಟೈಮಲ್ಲಿ ಎಲ್ಲ ಬ್ಯಾಕ್ ಟು ಬ್ಯಾಕ್ ಆದರೆ ತುಂಬ ಖುಷಿ ಆಗುತ್ತಲ್ಲ. ಸೊ ಅದೇ ಆಗ್ತಾ ಇದೆ ನನಗೆ. ಮದುವೆ ಆಯಿತು ಆ್ಯಂಡ್ ಅದಕ್ಕೂ ಮುಂಚೆ ಒಬ್ಬನೇ ಸಾಂಗ್ ರಿಲೀಸ್ ಮಾಡಿದ್ದೆ. ಸೊ ಎರಡೂ ಖುಷಿ ಇದೆ, ಚೆನ್ನಾಗಿ ಹೋಗ್ತಾ ಇದೆ ಆ್ಯಂಡ್ ಲೈಫ್ ಕೂಡ ಚೆನ್ನಾಗಿದೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಸೂಪರ್. ಅಂದ್ರೆ ಒಬ್ಬನೇ ಸಾಂಗ್ ನೋಡಿದಾಗ ಫಸ್ಟ್ ಎಲ್ರಿಗೂ ಇಷ್ಟ ಆಗಿದ್ದು ಮ್ಯೂಸಿಕ್ ಜೊತೆ ಅದ್ರ ಲಿರಿಕ್ಸ್, ಲೈನ್ಸ್. ಸೊ ಅದ್ರ ಜೊತೆ ನನ್ಗೆ ತುಂಬಾ ಇಷ್ಟ ಆಗಿದ್ದು ಮೇಕಿಂಗ್ ತುಂಬಾ ಅದ್ಭುತವಾಗಿ ಬಂದಿದೆ. ಹೆಂಗಿತ್ತು ಅದಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ? ಪ್ರಿಪ್ರೇಷನ್ಸ್ ಎಲ್ಲ ಲೈಕ್ ಒಬ್ಬನೇ ಸಾಂಗ್ ನಾನು ಬರೆದಾಗ ನನಗನ್ಸಿದ್ದು ಎಲ್ಲಾದರೂ ಲೋನ್ಲಿ ಪ್ಲೇಸ್ ಅಂದರೆ ಏನೂ ಇರಬಾರ್ದು, ಫುಲ್ ಬ್ಯಾರನ್ ಲ್ಯಾಂಡ್ ಆ ಥರ ಹುಡ್ಕೋದಕ್ಕೆ ಶುರು ಮಾಡಿದ್ವಿ. ರಾಜಸ್ಥಾನಲ್ಲಿ ಶೂಟ್ ಮಾಡ್ಬೇಕಂತ ನಾವು ಅಂದ್ಕೊಂಡಿದ್ದು. ಬಟ್ ಡ್ಯೂ ಟು ಕೋವಿಡ್ ಸೀನ್ಸ್ ಎಲ್ಲ ಆಗಿರೋದ್ರಿಂದ ಅದು ಡೋಸ್ ಎಲ್ಲ ಎರಡಾಗಿರ್ಬೇಕಲ್ಲ, ವ್ಯಾಕ್ಸಿನೇಷನ್ ಎರಡಾಗಿದ್ರೇ ಅಲ್ಲಿ ಅಲೋ ಮಾಡೋದು ಬಿಡೋದೆಲ್ಲ ಅಂತ ಇದ್ದಿದ್ದಕ್ಕೆ ನಾವು ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ತುಂಬ ನಾರ್ತ್ ಕರ್ನಾಟಕ ಕಡೆನೂ ನಾನು ಹುಡುಕಿದೆ ಜಾಗ ಎಲ್ಲ. ನನಗೆ ಆ್ಯಕ್ಚುಲಿ ಲೊಕೇಶನ್ ಹುಡ್ಕೋಕ್ಕೆ ತುಂಬ ಕಷ್ಟ ಆಗ್ಬಿಟ್ಟಿತ್ತು, ನಾನು ಮತ್ತು ನನ್ನ ಟೀಮ್ ಎಲ್ರಿಗೂ. ಸೊ ನನಗೆ ಆ ಥರ ಸಿಗ್ದಿದ್ದಾಗ ನನ್ನ ಲಾಸ್ಟ್ ಆಪ್ಷನ್ ಇಟ್ಟಿದ್ದೇನೆ ಹೆಸರುಘಟ್ಟ ಗ್ರಾಸ್ಲ್ಯಾಂಡ್. ಸೊ ಅದು ಚೆನ್ನಾಗಿ ಅನಿಸ್ತು. ಬಟ್ ನನಗೆ ಅಲ್ಲಿ ಗ್ರೀನ್ಗಿಂತ ಸಮಥಿಂಗ್ ಬೇರೆ ಥರ ಏನಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸಿದ್ದು. ಸೊ ಲೊಕೇಶನ್ ಹುಡ್ಕೋದೇನೆ ಟಾಸ್ಕ್ ಆಗಿಬಿಟ್ಟಿದ್ದು ನಮಗೆ. ಅದೆಲ್ಲ ಫೈನಲೈಸ್ ಆದಮೇಲೆ ಹೆಂಗಿದ್ರು ಸಾಂಗ್ ಎಲ್ಲ ಆಗಿತ್ತು. ಆ್ಯಂಡ್ ವಿಜುವಲಿ ಯಾವ ಥರ ಬರಬೇಕು ಅಂತ ನಾನು ಹರೀಶ್ ಅಂತ ನನ್ನ ಫ್ರೆಂಡ್ ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿದ್ದೆ. ಆ್ಯಂಡ್ ಆಬ್ವಿಯಸ್ಲಿ DOP ದೀಪಕ್ TL ಅಂತ ಅವ್ರ ಹತ್ರನೂ ಡಿಸ್ಕಸ್ ಮಾಡಿದ್ದೆ. ನನಗೆ ಹೆಂಗೆ ಅಂದ್ಕೊಂಡಿದ್ನೋ ಆ ಥರ ಬಂದಿದೆ ಆ್ಯಕ್ಚುಲಿ. ಬ್ಯಾಕ್ ಟು ಒಬ್ಬನೇ ಸಾಂಗ್ ಅಲ್ಲಿ ಆ ಒಂದು ಲೊಕೇಶನ್ ಬಗ್ಗೆ ಹೇಳ್ತಾ ಇದ್ರಿ ನೀವು. ಅದ್ರಲ್ಲಿ ತೊಟ್ಲು ತೋರಿಸಿರೋದಾಗಿರ್ಬೋದು, ಕಾನ್ಸೆಪ್ಟಿಗೆ ಎಷ್ಟು ರಿಲೇಟಬಲ್ ಆಗಿದೆ, ಇದೆಲ್ಲ ಹೆಂಗ್ ಕಾನ್ಸೆಪ್ಟ್ ಮಾಡ್ಕೊಂಡ್ರಿ? ಅಂದರೆ ಯೂಶಲಿ ನಾವು ಆರ್ಟಿಸ್ಟ್ಗಳಿಗೆ, ನಂಗೆ ಬೇರೆಯವ್ರಿಗೆ ಗೊತ್ತಿಲ್ಲ, ಬಟ್ ನನಗೆ ನಾನೇನಾದರೂ ಬರಿಬೇಕಾದ್ರೆ ನನಗೆ ಪಿಕ್ಚರ್ ಬಂದ್ಬಿಡುತ್ತೆ ತಲೆಯಲ್ಲಿ, ಈ ಥರ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ. ಸೊ ಅದನ್ನ DOP ಅಥವಾ ಫ್ರೆಂಡ್ಸ್ ಹತ್ರ ಲೈಕ್ ನಮ್ಮ ಟೀಮ್ ಜೊತೆ ಮಾತಾಡ್ಕೊಂಡಾಗ ನನಗೆ ಅದು ಇನ್ನೂ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಸೇಮ್ ನಾವೇನು ಯೋಚನೆ ಮಾಡ್ತೀವಿ. ಸೊ ಅದೇ ಸ್ಟೈಲ್ ಅಂತ ಬಂದಾಗ ಆ್ಯಕ್ಚುಲಿ ನಾನು ಮತ್ತು ನನ್ನ ಫ್ರೆಂಡ್ಸು ಡಿಸ್ಕಸ್ ಮಾಡ್ತೀವಿ ಯಾವ ಥರ ಕಾಸ್ಟ್ಯೂಮ್ ಹಾಕಿದ್ರೆ ಲೈಕ್ ಆ ಮ್ಯೂಸಿಕ್ ವಿಡಿಯೋಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಜಾಸ್ತಿ ನಾನು ಹರೀಶ್ ಅಂತ ನನ್ನ ಫ್ರೆಂಡ್ ಇದ್ದಾನೆ, ಹರೀಶ್ ವಿಕ್ಟರಿ ಅಂತ, ಅವನ ಜೊತೆ ಜಾಸ್ತಿ ಡಿಸ್ಕಸ್ ಮಾಡಿ. ಆ್ಯಂಡ್ ಆಬ್ವಿಯಸ್ಲಿ ದಿವ್ಯಾಗೂ ಫೈನಲ್ ಅವಳೇ ಅಪ್ರೂವ್ ಮಾಡಬೇಕು. ದಿವ್ಯಾ ಅವ್ರು ಅಪ್ರೂವ್ ಮಾಡಬೇಕು. ಕಾಸ್ಟ್ಯೂಮ್ ಎಲ್ಲ ನೋಡಿ ಹೇಳ್ತಾರೆ, ಚೆನ್ನಾಗಿಲ್ಲ ಅಂದರೆ ಹೆಂಗೆ ಹೇಳ್ತಾರೆ? ಚೆನ್ನಾಗಿಲ್ಲ ಅಂತ ಹೇಳಿ ಅವ್ರಿಗೂ ಅಷ್ಟೇ ನಂತರನೇ ಸ್ವಲ್ಪ ಕ್ಯಾರೆಕ್ಟರ್, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ, ಚೆನ್ನಾಗಿದೆ ಅಂದರೆ ಸೂಪರ್ ಆಗಿದೆ. ಆ ಥರ ಡೈರೆಕ್ಟ್ ಫೀಡ್ಬ್ಯಾಕ್ ಕೊಡೋರು ಜೊತೆಲಿರ್ಬೇಕು ಲಿಟ್ರಲಿ. ಆ ಥರ ಇದ್ರೇ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಾನು ಒಂದಷ್ಟು ಕಡೆ ಬಟ್ಟೆ ತಗೊಳ್ತೀನಿ. ಅದರಲ್ಲಿ ಅಮಿತ್ ಥಾಕೂರ್ ಅಂತ ಇದ್ದಾರೆ. ನನಗೆ ಮೋಸ್ಟ್ ಆಫ್ ದ ರಾಕಿ ಬಾಯಿಂದ ಹಿಡಿದು ಒಬ್ಬನೇವರೆಗೂ ಒಂದು ಸ್ವಲ್ಪ ಮ್ಯೂಸಿಕ್ ವಿಡಿಯೋಸ್ಗೆಲ್ಲ ಅವರೇನೆ ಕಾಸ್ಟ್ಯೂಮ್ ಲೈಕ್ ಸ್ಟೈಲಿಂಗ್ ಮಾಡಿರೋದು ಅವರೇನೆ, ಎಲ್ಲ ಬಟ್ಟೆ ಸ್ಪಾನ್ಸರ್ ಮಾಡ್ತಾರೆ. ಸೊ ಅದೇ ನಾವು ಒಂದು ಪಿಕ್ಚರ್ ಹಾಕ್ಬಿಡ್ತೀವಿ, ಲೈಕ್ ಈ ಥರ ಬರಬೇಕು, ಸಾಂಗ್ ಬರೆಯೋವಾಗ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ವಿಜುವಲೈಸೇಷನ್ ಈ ಥರ ಬರಬೇಕು, ಈ ಥರ ಪ್ರಾಪರ್ಟೀಸ್ ಹಾಕಬೇಕು, ನಾನು ಈ ಥರ ಕಾಸ್ಟ್ಯೂಮ್ ಹಾಕಬೇಕು ಅಂತ. ಸೊ ಹಂಗೆ ಹಾಕಿದಾಗ ನಮಗೆ ಗೊತ್ತಾಗ್ಬಿಡುತ್ತೆ ಏನು ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದೇ ಔಟ್ಪುಟ್ಟೇ ಮ್ಯೂಸಿಕ್ ವಿಡಿಯೋಲ್ಲೂ ಬರುತ್ತೆ. ಓಕೆ, ಅಂದರೆ ಓವರ್ ಆಲ್ ಎಲ್ಲದರಲ್ಲೂ ಇನ್ವಾಲ್ವ್ಮೆಂಟ್ ನಿಮ್ದೇ ಇರುತ್ತೆ ಜಾಸ್ತಿ. ಅದ್ರ ಜೊತೆಗೆ ಒಂದಷ್ಟು ಫ್ರೆಂಡ್ಸ್ ಅವ್ರ ಇವ್ರ ಜೊತೆ ಆಗಿರೋರು. ಅದು ಆ್ಯಕ್ಚುಲಿ ಆರ್ಟಿಸ್ಟ್ಗಳಿಗೆ ತುಂಬ ಹೆಕ್ಟಿಕ್ ಅನ್ಸುತ್ತೆ. ಅದೇ ಒಂದು ಸಾಂಗ್ ಬರೆಯೋದು ಬೇಕಾದ್ರೆ ಒಂದು ಸ್ವಲ್ಪ ಈಸಿಯಾಗಿ ಬರೆದ್ಬಿಡ್ಬೋದು. ಅದನ್ನು ಔಟ್ಪುಟ್ನ ಹೊರಗಡೆ ತರೋದಿದೆಯಲ್ಲ, ಅಲ್ಲಿಂದ ಎಷ್ಟು ಕೆಲಸ ಇರುತ್ತೆ.
ಸ್ಕ್ರಿಪ್ಟ್ ಬರೆಯೋದಿರಲಿ ಅಥವಾ ಲೊಕೇಶನ್ ಡಿಸೈಡ್ ಮಾಡೋದಿರಲಿ, ಕಾಸ್ಟ್ಯೂಮ್ ಡಿಸೈಡ್ ಮಾಡೋದಿರಲಿ, ಆ್ಯಂಡ್ ಪ್ರತಿಯೊಂದೂ ತುಂಬ ಕಾಂಪ್ಲಿಕೇಟೆಡ್ ಆಗುತ್ತೆ. ಸೂಪರ್. ಜನಕ್ಕೂ ಅಷ್ಟೇ ಇಷ್ಟ ಆಗ್ತಿದೆ ಸಾಂಗು. ಹೌದು. ದಿವ್ಯಾ ಹೆಂಗಿದ್ದಾರೆ? ಅವ್ರು ಸೂಪರ್ ಆಗಿದೆ. ಅಂಡ್ ನಾನು ಈಗ ಅಲ್ಲಿಂದ ಶುರು ಮಾಡ್ತೀನಿ. ಎಲ್ಲಿಂದ ಅಂದ್ರೆ ಈಗ ನೀವು ಸಾಂಗ್ಸ್ ಎಲ್ರಿಗೂ ಗೊತ್ತು. ಸಾಂಗ್ಸ್ ಎಷ್ಟು ಹಿಟ್ ಆದಂಗೂ ಒಂದೊಂದು ಸಾಂಗ್ ರಿಲೀಸ್ ಆದಂಗೂ ಜನ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾ ಇರೋದು ಜಾಸ್ತಿನೇ ಆಗ್ತಾ ಇದೆ. ಆ ಸಕ್ಸಸ್ ಸ್ಟೋರಿಗೆ ಆಮೇಲೆ ಬರೋಣ. ಫಸ್ಟ್ ಬಿಗಿನಿಂಗ್ ಹೋಗೋಣ ನಾವು. ಅದಕ್ಕಿಂತ ಮುಂಚೆ ಈ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಒಂದ್ಸಲ ಹಿಂತಿರುಗಿ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಬಿಕಾಸ್ ಎಲ್ರಿಗೂ ಅವ್ರದೇ ಒಂದು ಜರ್ನಿ ಇರುತ್ತೆ, ಅವ್ರದೇ ಒಂದು ಕತೆ ಇರುತ್ತೆ, ಸ್ಟ್ರಗಲ್ಸ್ ಇರುತ್ತೆ, ಒಂದಷ್ಟು ಹ್ಯಾಪಿ ಮೂಮೆಂಟ್ಸ್ ಇರುತ್ತೆ, ಒಂದಷ್ಟು ಪ್ರೌಡ್ ಫೀಲಿಂಗ್ಸ್ ಇರುತ್ತೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಸೊ ನೀವೇ ಹೇಳ್ಬಿಟ್ರಿ ಎಲ್ಲ ಏನೇನಿರುತ್ತೆ ಆ ಜರ್ನಿಲಿ ಅಂತ. ಆ್ಯಕ್ಚುಲಿ ಅದೇ ಈಗ ಬಂದಿರೋ ಜರ್ನಿಲಿ ನನಗೇನು ಅನ್ಸುತ್ತೆ ಅಂತ ಅಂದರೆ ತುಂಬ ಜಾಸ್ತಿ ಸ್ಟ್ರಗಲ್ಸ್ ಇತ್ತು ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ಎಲ್ಲ ಸ್ಮೂತಾಗಿ ಆಯ್ತು ಅಂತಲೂ ಹೇಳೋಕ್ಕಾಗಲ್ಲ. ಒಂದಷ್ಟು ಪಾಯಿಂಟ್ಸಲ್ಲಿ ನನಗೆ ಒಂದು ಸ್ವಲ್ಪ ಸ್ಟ್ರಗಲ್ಸ್ ಆಗಿತ್ತು. ಅದನ್ನ ಓವರ್ಕಮ್ ಮಾಡಿ ನಾನು ಈಚೆ ಬಂದ ಮೇಲೆ ನನಗೆ ಅದ್ರ ಸಕ್ಸಸ್ ಸಿಕ್ಕಿರೋದು. ಸೊ ನಾನಿನ್ನೇನೋ ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತಲೂ ಹೇಳ್ಕೊತಾ ಇಲ್ಲ, ಇನ್ನೂ ಜರ್ನಿ ಇದೆ, ತುಂಬ ಇದೆ, ಹೋಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಓಕೆ. ಏನು ಎಲ್ರಿಗೂ ಈಗ ಜರ್ನಿ ಆಫ್ಟರ್ ಸಮ್ ಸಕ್ಸಸ್ ಎಲ್ರಿಗೂ ಒಂದಷ್ಟು ಹೆಸರುಗಳು ರೆಕಗ್ನೈಸೇಷನ್ ಆಗುತ್ತೆ. ಬಟ್ ನಾವ್ ಎಲ್ಲಿಂದ ಶುರು ಮಾಡಿದ್ವಿ, ಆ ಶುರು ಮಾಡೋ ಟೈಮ್ ಅಲ್ಲಿ ನಾವ್ ಏನೇನೆಲ್ಲ ಫೇಸ್ ಮಾಡಿದ್ವಿ ಅನ್ನೋದು ನಮ್ಗಷ್ಟೇ ಗೊತ್ತಿರುತ್ತೆ. ಅನ್ಟೋಲ್ಡ್ ಸ್ಟೋರೀಸ್ ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ಒಂದಷ್ಟು ಗ್ಲಿಮ್ಸ್ ಕೊಡೋದಾದ್ರೆ ರಾಹುಲ್ ಡಿಟ್ಟೋ ಆಗಿದೆ ಹೆಂಗೆ? ಆಕ್ಚುಲಿ ರಾಹುಲ್ ಇದ್ದಾಗ ನಾನು ಬರೀ ನಂದೊಂದು ಕ್ರೂ ಇತ್ತು, ಡಡಿ ಸೌತ್ ಕ್ರೂ ಅಂತ. ಸೊ ನಾನು ಡ್ಯಾನ್ಸ್ ಮಾಡ್ತಿದ್ದೆ ಅಷ್ಟೇ, ನನಗೆ ರ್ಯಾಪ್ ಎಲ್ಲ ಅಷ್ಟು ಗೊತ್ತಿರಲಿಲ್ಲ. ಬಟ್ ನಾನು ಡ್ಯಾನ್ಸ್ ಮಾಡ್ತಿದ್ದೆಲ್ಲ ಬರೀ ರ್ಯಾಪ್ ಮ್ಯೂಸಿಕ್ ಮೇಲೆ, ಹಿಪ್ ಹಾಪ್ ಮ್ಯೂಸಿಕ್ ಮೇಲೇ. ಸೊ ನಂಗೆ ಸ್ವಲ್ಪ ಕನೆಕ್ಷನ್ ಇತ್ತು ಅಲ್ಲಿಗೆ. ಆವಾಗ ನನ್ನ ಟೀಮಲ್ಲೇ ಅಂದರೆ ಡಡಿ ಸೌತ್ ಕ್ರೂ ಅಲ್ಲೇ MC ಬಿಜ್ಜು ಇದ್ದ. ಇದು ಎಷ್ಟು ವರ್ಷದ ಹಿಂದೆ? ಆಲ್ಮೋಸ್ಟ್ ಒಂದು 11-12 ಇಯರ್ಸ್. ಓಕೆ. ಲೈಕ್ ಆವಾಗ ಬಿಜ್ಜು MCing ಮಾಡ್ತಿದ್ದ, ಪ್ಲಸ್ ಬೀಟ್ ಬಾಕ್ಸ್ ಮಾಡ್ತಿದ್ದ, ಆ್ಯಂಡ್ ಇಂಗ್ಲೀಷ್ ಕನ್ನಡ ಎರಡೂ ರ್ಯಾಪ್ ಮಾಡ್ತಿದ್ದ. ನನಗೆ ಅನಿಸ್ತು ಬೇಸಿಕಲಿ, ಹೌದು ಚೆನ್ನಾಗಿರುತ್ತಲ್ಲ, ನಾನು ರ್ಯಾಪ್ ಮಾಡಿದ್ರೆ ಚೆನ್ನಾಗಿ ಅನ್ಸುತ್ತಲ್ಲ ಅಂತ ಹೇಳಿದ್ದಕ್ಕೆ ನಾನು ಬಿಜುಗೆ ಹೇಳಿದೆ ಕೊಲಾಬ್ರೇಷನ್ ಮಾಡೋಣ ಅಂತ. ಅವಾಗಲೇ ನನ್ನೊಳಗಡೆ ಒಬ್ಬ ಸಾಹಿತ್ಯ ಬರೆಯೋಕ್ಕೆ ಕೆಪಾಸಿಟಿ ಇದೆ ಅಂತ ನನ್ಗೆ ಅವಾಗಲೇ ಗೊತ್ತಾಗಿದೆ. ಅಲ್ಲಿವರೆಗೂ ನಂಗೆ ಗೊತ್ತಾಯಿರಲಿಲ್ಲ. ಚಿಕ್ಕವರಿರುವಾಗಲೂ ಯಾವುದು ಸಾಂಗ್ ಬರ್ದಿರ್ಲಿಲ್ವಾ? ಇಲ್ಲ, ಅಂದರೆ ಕಾಲೇಜಲ್ಲಿ ಇದ್ದಾಗ ಸುಮ್ಮನೆ ತಮಾಷೆಗೆ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರ ಮೇಲೆನೆ ಸುಮ್ಮನೆ ಒಂದು 4 ಲೈನ್ ಬರೆದು ಹೇಳ್ತಾ ಇದ್ದೆ. ಅವ್ರು ಖುಷಿ ಆಗ್ತಾ ಇತ್ತು. ನಾನು ಅದನ್ನೇ ಅನ್ಕೊಂಡಿದ್ದೆ, ಹೌದಲ್ಲ ನನ್ನಲ್ಲೂ ಒಬ್ಬ ಸಾಹಿತಿ ಇದ್ದಾನೆ, ನಾನು ಬರಿಬೋದು, ಲಿರಿಕ್ಸ್ ನನ್ನಲ್ಲೂ ಇದೆ ಅಂತ ನನಗೆ ಆವಾಗಲೇ ಅನಿಸಿದ್ದು. ನಾನು ಬಿಜ್ಜುಗೆ ಹೇಳಿದಾಗ ಅವ್ನು ಹೇಳ್ದೆ, ಆಯ್ತು ಬರೀ ಮಗ ಕೊಲಾಬ್ ಮಾಡೋಣ ಅಂತ ಅಂದ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. 12 ಇಯರ್ಸ್ ಹಿಂದೆ ಒಂದು ಸಾಂಗ್ ನಾನು ಅವನು ಕೊಲಾಬ್ರೇಷನ್ ಮಾಡಿದ್ವಿ, ಮನಿ ಅಂತ. ಅದಕ್ಕಿಂತ ಮುಂಚೆ ನಂಬಲೇಬೇಡ ಅಂತ ಒಂದು ಸಾಂಗ್ ಮಾಡಿದ್ದೆ. ಅದೇ ನನ್ನ ಫಸ್ಟ್ ಸಾಂಗ್ ಆ್ಯಕ್ಚುಲಿ. ಬೇಸಿಕಲಿ ಹುಡುಗಿರು ನಂಬೇಡ ಅಂತ. ನಾನು ಆಮೇಲೆ ಬರ್ತೀನಿ. ಸೊ ಆ ಥರ ಶುರು ಆಗಿದ್ದು. ಆಮೇಲೆ ಬಿಜ್ಜು ಹೇಳ್ದ ಲೈಕ್ ಮಾಡು, ಬರೀ ಒಟ್ಟಿಗೆ ಕೊಲಾಬ್ ಮಾಡೋಣ ಅಂತ. ಅಲ್ಲಿಂದ ಸ್ಪಾರ್ಕ್ ಅಲ್ಲಿಂದಾನೇ ಶುರು ಆಗಿದ್ದು, ಸರಿ ಏನಾದರೂ ಮಾಡೋಣ ಅಂತ. ಆಮೇಲೆ ನಾನು ಸುಮ್ಮನೆ ಟೈಮ್ ಪಾಸಿಗೆ ಮಾಡ್ತಾ ಇತ್ತು. ಲೈಕ್ ನಂಗೆ ಗೊತ್ತಿರಲಿಲ್ಲ. ಕಾಲೇಜೆಲ್ಲ ಮುಗೀತು, ಆಮೇಲೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ವರ್ಕ್ ಮಾಡೋಕ್ಕೆ ಶುರು ಮಾಡಿದಾಗ ಆ್ಯಕ್ಚುಲಿ ನಾನು ಸ್ವಲ್ಪ ಸೀರಿಯಸ್ ಆಗಿ ತಗೊಳಕ್ಕೆ ಶುರು ಮಾಡಿದ್ದು. ಅಂದರೆ ಮ್ಯೂಸಿಕ್ ಬಗ್ಗೆ ಅಥವಾ ರ್ಯಾಪ್ ಬಗ್ಗೆ ಲೈಕ್ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಸೀರಿಯಸ್ ಆಗಿ ಮಾಡೋಕೆ ಅವಾಗಿಂದನೇ ಶುರು ಮಾಡಿದ್ದು. ಸೂಪರ್. ಗುಡ್ ವೈಬ್ ಆಯ್ತು, ಒಬ್ಬನೇ ಆಯ್ತು, ನನ್ಗನ್ಸಿದಾಯ್ತು, ನಂದೇ ಅಂತಾನು ಹೇಳಾಯ್ತು. ವಾಟ್ ನೆಕ್ಸ್ಟ್ ಹೇಳಲ್ಲ, ಇನ್ನು ದೊಡ್ಡ ಪ್ರಾಜೆಕ್ಟ್ಸ್ ಇದೆ. ಲೈಕ್ ಎಲ್ಲ ಡಿಸ್ಕಷನ್ಸ್ ನಡೀತಾ ಇದೆ, ದೊಡ್ಡ ಲೇಬಲ್ಸ್ ಜೊತೆ ಸೈನ್ ಅಪ್ ಆಗ್ತಿದ್ದೀನಿ, ಆ್ಯಂಡ್ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಕೊಲಾಬ್ ಮಾಡ್ತಾ ಇದ್ದೀನಿ. ಅದೆಲ್ಲ ಲೈಕ್ ಅವಾಗಲೇ ಹೇಳ್ತೀನಿ, ಸದ್ಯಕ್ಕೇನು ಡಿಸ್ಕ್ಲೋಸ್ ಮಾಡಲ್ಲ. ಅದು ದೊಡ್ಡದಾಗಿ ಸೂಪರ್ ಹಿಟ್ ಆದಾಗ ಮತ್ತೆ ನಾವು ಬಂದು ಇಂಟರ್ವ್ಯೂ ಮಾಡ್ತೀವಿ. ಡೆಫಿನೆಟ್ಲಿ. ಎಷ್ಟು ಇನ್ನು ನನ್ನ ಫೇವ್ರೆಟ್ ಸಾಂಗ್, ನಿಮ್ದು ಅಷ್ಟೊಂದು ಸಾಂಗ್ಸ್ ಇದೆ. ನಾನು ಅವಾಗಲೇ ಬಂದಾಗ ಹೇಳ್ತಾ ಇದ್ದೆ, ನಿಮ್ ಚಾನೆಲ್ ಅಲ್ಲಿ ಒಂದಷ್ಟು ಸಾಂಗ್ಸ್ ಇದ್ರೆ ಬೇರೆಯವ್ರ ಚಾನೆಲ್ ಅಲ್ಲೂ ತುಂಬಾ ಸಾಂಗ್ಸ್ ಇದೆ. ಎಷ್ಟೋ ಸಲ ಹುಡುಕ್ದಾಗ ನನ್ಗನ್ಸಿದ್ದು ನನ್ಗನ್ಸಿದ್ದಂತ ನನಗೆ ಬಂತು, ನನ್ನ ಫೇವ್ರೆಟ್ ಸಾಂಗ್ ನನ್ಗೆ ಅನ್ಸಿದ್ದು. ಸೊ ಅದೇನೋ ಗೊತ್ತಿಲ್ಲ, ರಿಪೀಟ್ ಕೇಳ್ತಾ ಇರ್ತೀನಿ ನಾನು ಆ ಸಾಂಗ್. ಬಟ್ ಆ ಸಾಂಗು ತುಂಬಾ ಕಾಂಟ್ರವರ್ಸಿ ಆಗಿದ್ದ ಸಾಂಗು ಹೌದು, ತುಂಬಾ ಪಾಪ್ಯುಲರ್ ಆಗಿದ್ದ ಸಾಂಗು ಹೌದು. ನನ್ಗನ್ಸಿದ ಪ್ರಕಾರ ನನ್ಗನ್ಸಿದ್ದು ಸಾಂಗು ನಿಮ್ಮನ್ನ ಒಂದ್ ಲೆವೆಲಿಗೆ ಇಲ್ಲಿಗೆ ತಗೊಂಡೋಯ್ತು ಅಂತ ನಂಗೆ ಅನ್ಸ್ತು. ಎಕ್ಸಾಕ್ಟ್ಲಿ. ತುಂಬಾ ಜನಕ್ಕೆ ಆ ಟೈಮಲ್ಲಿ ಏನಾಗ್ಬಿಟ್ಟಿತ್ತು ಅಂತ ಅಂದ್ರೆ, ರ್ಯಾಪ್ ಮತ್ತೆ ಪಾಪ್ ಕಲ್ಚರ್ ಇದೆಯಲ್ಲ ಅಥವಾ ಜಾನ್ರಾ ಇದೆಯಲ್ಲ, ಅದ್ರ ಡಿಫ್ರೆನ್ಸಿಯೇಟ್ ಡಿಫ್ರೆನ್ಸೇ ಗೊತ್ತಿರಲಿಲ್ಲ. ಜಾನ್ರಸ್ ಬಗ್ಗೆ ಐಡಿಯಾನೇ, ಅಂದರೆ ನಾನು ಎಲ್ಲರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ, ಒಂದಷ್ಟು ಕೆಲವಷ್ಟು ಜನಗಳಿಗೆ ಗೊತ್ತಿರಲಿಲ್ಲ. ಸೊ ನಾನು ಮಾಡಿದ್ದೇನೆಂದರೆ
ಆ ಕ್ಲಿಯರ್ ಪಿಕ್ಚರ್ ಗೊತ್ತಾಗಲಿ ಅಂತ. ಡಿಫ್ರೆನ್ಸ್ ಏನಿದೆ, ರ್ಯಾಪ್ ಅಂದರೆ ಯಾವ ಥರ ಇರುತ್ತೆ, ಪಾಪ್ ಅಂದರೆ ಯಾವ ಥರ ಇರುತ್ತೆ, ಅಥವಾ ಬೇರೆ ರಾಕ್ ಅಂದರೆ ಹಿಂಗೆ ಅಂತ. ಸೊ ಆ ಡಿಫ್ರೆನ್ಶಿಯೇಟ್ ಗೊತ್ತಾಗಿದೆ ಆ ಸಾಂಗಿಂದಾನೆ ಕನ್ನಡದ ಜನಕ್ಕೆ. ಸೊ ನಂಗನ್ಸಿದ್ದು ಅಷ್ಟೇ, ನನ್ನ ಪರ್ಸ್ನಲ್ ಫೇವ್ರೇಟು. ಸ್ವಲ್ಪ ಕಾಂಟ್ರವರ್ಷಿಯಲ್ ಆದ್ರೂ ಲೈಕ್ ಏನು ಮಾಡೋಕ್ಕಾಗಲ್ಲ. ಬಟ್ ಲೈಕ್ ಪಬ್ಲಿಸಿಟಿ ಆಯಿತು, ಚೆನ್ನಾಗಾಯಿತು, ಜನಕ್ಕೆ ಅದೇ ಬೇಕಾಗಿರೋದು. ಸೊ ನಾನು ಅದೇ ಕೊಟ್ಟೆ. ಆ್ಯಂಡ್ ಬೇಸಿಕಲಿ ಇನ್ನೊಂದು ಏನು ಹೇಳ್ಬೇಕಂತ ಅಂದರೆ, ನಂಗನ್ಸಿದ್ದು ನಾನು ಹೇಳಿದ್ದೀನಿ ಹೊರತು ಬೇರೆ ಯಾರಿಗೂ ಅನ್ಸಿದ್ದು ನಾನು ಹೇಳಿಲ್ಲ. ಸೊ ನನಗನ್ಸಿದ್ದು ನಾನು ಹೇಳಿದ್ದೀನಿ, ತಗೊಳ್ಳೋದು ಬಿಡೋದು ಜನದಿಷ್ಟ. ಅಂಡ್ ಆಬ್ವಿಯಸ್ಲಿ ಒಂದ್ ಸ್ವಲ್ಪ ಕಾಂಟ್ರವರ್ಷಿಯಲ್ ಆದ್ಮೇಲೆ ಜನ ತಗೊಂಡ್ರು ಅದನ್ನ. ನಾನು ಸಾಂಗ್ ಕಮೆಂಟ್ಸ್ ಓದ್ತಾ ಇದ್ದೆ, ಎಲ್ರೂ ಒಂದಷ್ಟು ಕಮೆಂಟ್ಸ್ ಹೇಳಿರೋದು ಸಖತ್ತಾಗಿದೆ ಗುರು ಸಾಂಗ್, ಈ ಸಾಂಗ್ ಯಾಕೆ ಇಷ್ಟು ಕಾಂಟ್ರವರ್ಸಿ ಆಯ್ತು, ನೆಗೆಟಿವ್ ಪಬ್ಲಿಸಿಟಿ ಆಯ್ತು ಅಂತ ಕಮೆಂಟ್ಸ್ ಇದೆ. ಹೌದು, ಎಷ್ಟೋ ವರ್ಷ ಆದ್ಮೇಲೆ ಇವತ್ತು ಜನ ಆ ಸಾಂಗ್ ಬಗ್ಗೆ ಮಾತಾಡ್ತಾರೆ. ಸೊ ದಟ್ ಈಸ್ ಸಕ್ಸಸ್ ಅಂತ ನಂಗೆ. ಎಕ್ಸಾಕ್ಟ್ಲಿ. ಇದು ಬೀಯಿಂಗ್ ಎ ಫ್ಯಾನ್, ಬೀಯಿಂಗ್ ಎ ಮೀಡಿಯಾ ಪರ್ಸನ್, ಒಂದು ಕ್ವೆಶನ್. ಯೂಶ್ವಲಿ ನಮಗೆ ಸಾಂಗ್ಸ್ ಕೇಳಿದಾಗ ಕೇಳ್ದವರು ಅವ್ರಿಗೆ ಆ ಸಾಂಗ್ ಹೆಂಗ್ ಬೇಕೋ ಹಂಗೆಲ್ಲ ಥಿಂಕ್ ಮಾಡ್ತಾ ಇರ್ತಾರೆ. ಇದು ನೀವು ಹಿಂಗೆ ಯೋಚನೆ ಮಾಡಿ ಬರ್ದಿರ್ಬೋದು, ಅಥವಾ ಹಂಗೆ ಯೋಚನೆ ಮಾಡಿ ಬರ್ದಿರ್ಬೋದು, ಅಥವಾ ಇವ್ರಿಗೆ ಡೆಡಿಕೇಟ್ ಮಾಡಿರ್ಬೋದು, ಅಥವಾ ಇದೇನೋ ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ಬೋದು ಅಂತ. ನೀವೇನ್ ಯೋಚನೆ ಮಾಡಿ ಬರ್ದಿರ್ತೀರಾ, ಏನ್ ಯೋಚನೆ ಮಾಡಿ ಹಾಡಿರ್ತೀರಾ ಅಂತ? ನನಗೆ ಯೂಶಲಿ ಒಂದು ಟಾಪಿಕ್ ತಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಗುಡ್ ವೈಬ್ ತಗೊಳ್ಳಿ. ಗುಡ್ ವೈಬ್ ಅಂದ್ರೆ ಇಟ್ಸ್ ಆಲ್ ಅಬೌಟ್ ವೈಬ್ ಅಷ್ಟೇ. ನಿನ್ನ ಫ್ರೆಂಡ್ಸು, ನಿನ್ನ ಸರ್ಕಲ್ಲು, ನಿನಗೆ ಏನು ಒಳ್ಳೇದಾಗ್ತಾ ಇದೆ ನಿನ್ನ ಅದ್ರ ಬಗ್ಗೆನೂ ಮಾತಾಡಿದ್ರು. ಹೌದು, ಅದ್ರ ಬಗ್ಗೆನೂ ಮಾತಾಡಿದ್ರು. ಸೊ ಆ ಥರ ತಗೊಂಡಾಗ ಬರೀ ಅದೇ ಇರುತ್ತೆ, ನನ್ನ ಥಿಂಕಿಂಗ್ ಎಲ್ಲ ಅದೇ ಇರುತ್ತೆ. ಬರಿಬೇಕಾದ್ರೂ ಅಷ್ಟೇ ನನಗೆ ಗುಡ್ ವೈಬ್ ಅಂದರೆ ಗುಡ್ ವೈಬ್ ಅಷ್ಟೇ, ಆ ವೈಬಲ್ಲೇ ಬರೀತೀನಿ ಆ್ಯಕ್ಚುಲಿ. ಆ್ಯಂಡ್ ಸಮ್ ಕಾಂಟ್ರವರ್ಷಿಯಲ್ ಸ್ವಲ್ಪ ಏನಾದರೂ ನನ್ಗೆ ಯಾರಾದರೂ ಟ್ರಿಗರ್ ಮಾಡಿಬಿಟ್ಟಿದ್ರೆ, ಅಥವಾ ಎಲ್ಲಾದರೂ ಒಂದು ಪಾಯಿಂಟಲ್ಲಿ ನನಗೇನಾದರೂ ಡಿಸಪಾಯಿಂಟ್ ಆದರೆ, ಹೌದಪ್ಪ ನಾನು ಸೀನ್ಗೆ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಬಟ್ ಜನ ನನ್ನನ್ನು ಈ ಥರ ತಗೊಳ್ತಾ ಇದ್ದಾರಲ್ಲ, ಸಮ್ ಪಾಯಿಂಟ್ ಈ ಕನ್ನಡದ್ದೇ ತಗೊಳ್ಳಿ. ನಾನು ಕನ್ನಡಿಗ, ನಾನು ಮಾಡೋದಕ್ಕೆ ಉದ್ದೇಶ ಬಂದು ನಾನು ಮಾಡಿರೋ ಪ್ರತಿ ಸಾಂಗಿಗೂ ಒಂದೊಂದು ರೀಸನ್ ಇದೆ. ನಾನು ಕನ್ನಡಿಗ ಮಾಡಿದ್ದೆ ಸೇ ನೋ ಟು ಕನ್ನಡ ಅಂತ ಒಂದು ಗ್ರೂಪ್ ಮಾಡ್ಕೊಂಡು, ಆ ಟೈಮಲ್ಲಿ ಸೇ ನೋ ಟು ಕನ್ನಡ ಅಂತ ಹೇಳ್ಕೊಂಡು ಒಂದು ತುಂಬಾ ವೈರಲ್ ಆಗ್ತಾ ಇತ್ತು. ಹೌದು, ಯಾಕೆ ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಕನ್ನಡ ಭಾಷೆ. ಎಕ್ಸಾಕ್ಟ್ಲಿ. ಸೊ ಹಂಗಿದ್ದಾಗ ನನಗನ್ಸ್ತು, ನಾನು ಟ್ರಿಗರ್ ಆದೆ. ಅವಾಗ ಹೌದಲ್ಲ, ಇವ್ರು ಎಲ್ಲಿಂದನೋ ಬಂದು ಇಲ್ಲಿದ್ದು ನಮ್ಮ ಕನ್ನಡದ ಬಗ್ಗೆ ಮಾತಾಡ್ತಾರಲ್ಲ, ನಮ್ಮ ಕನ್ನಡದ ಬಗ್ಗೆ ಈ ಥರ ಎಲ್ಲ ಕೆಟ್ಟದಾಗೆಲ್ಲ ಪೋಸ್ಟ್ಗಳು ಹಾಕ್ತಾರಲ್ಲ, ನಾನು ಅಲ್ಲಿ ಟ್ರಿಗರ್ ಆದೆ. ನಾನು ಅದೇ ಕೋಪದಲ್ಲೇ ಬರೆದಿದ್ದು. ಆ್ಯಕ್ಚುಲಿ ನಾನು ಬರೆಯೋವಾಗ ಅದೇ ಅಗ್ರೆಸಿವ್ ಆಗಿ ಬರೆಯೋವಾಗ ಅಗ್ರೆಷನ್ನೇ ಇರುತ್ತೆ. ಪೀಸಾಗಿ ಬರಿಬೇಕಾದ್ರೆ ಪೀಸಾಗಿ ಬರೀತೀನಿ, ಆ ಥರ. ಸೊ ಆ ಮೂಡ್ ಡಿಪೆಂಡ್ ಆಗುತ್ತೆ. ಅಂಡ್ ಸಾಂಗ್ ಯಾಕೆ ಇಷ್ಟ ಆಗುತ್ತೆ ಅಂದ್ರೆ, ಬೀಯಿಂಗ್ ಎ ನಾರ್ಮಲ್ ಪಬ್ಲಿಕ್, ಅದೇ ನಮಗೂ ಅದೊಂದು ಫೀಲಿಂಗ್ ಇರುತ್ತೆ ಒಳಗಡೆ. ಈಗ ನಮ್ ರೆಗ್ಯುಲರ್ ಲೈಫಲ್ಲಿ ಈ ತರದೆಲ್ಲ ನಾವು ಸಿಚುವೇಶನ್ ಫೇಸ್ ಮಾಡಿರ್ತೀವಿ. ಕನ್ನಡಿಗರು ಇಷ್ಟೊಂದು ಪೇಷನ್ಸ್ ಅಲ್ಲಿ ಇದ್ರು ಕೂಡ ಈ ತರದೆಲ್ಲ ಕೇಳಕ್ ಸಿಗ್ತಾ ಇರುತ್ತೆ. ಓ, ನಾವೇನೋ ಅವ್ರ ಮೇಲೆ ಭಾಷೆ ಹೇರಿಕೆ ಮಾಡ್ತಾ ಇದೀವಿ, ಅಥವಾ ಫೋರ್ಸ್ ಮಾಡ್ತಾ ಇದೀವಿ ಭಾಷೆ ಕಲೀರಿ ಅಂತ ಹೇಳ್ಬಿಟ್ಟು ಅಂತ. ಬಟ್ ಆಕ್ಚುಯಲ್ ಸಿಚುವೇಶನ್ ಬೇರೆ. ನಾವು ತೆಲುಗುಲು ಮಾತಾಡ್ತೀವಿ, ತಮಿಳಲ್ಲೂ ಮಾತಾಡ್ತೀವಿ, ಅವ್ರದ್ದು ಯಾವ ಲ್ಯಾಂಗ್ವೇಜ್ ಅದನ್ನ ಕಲ್ತ್ಕೊಂಡು ಅದೇ ಪ್ರಾಬ್ಲಮ್ ಆಗಿರೋದು. ಬಂದವ್ರಿಗೆಲ್ಲ ನಾವು ಹಿಂಗ್ ಸ್ವಾಗತ ಮಾಡ್ತೀವಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಇನ್ನು ಇನ್ನೊಂದು ಸಾಂಗ್ ತುಂಬಾನೇ ಟಾಕ್ ಆಫ್ ದ ಟೌನ್ ಆಗಿದ್ದು ರಾಕಿ ಬಾಯ್. ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಇಂಟರ್ವ್ಯೂ ಫುಲ್ಫಿಲ್ ಆಗೋದಿಲ್ಲ. ನಿಮ್ಗೆ ನಾನು ಇಂಟರ್ವ್ಯೂಸ್ ಅಲ್ಲೆಲ್ಲ ಕೇಳಿದೀನಿ ಆ ಸಾಂಗ್ ಅಂದ್ರೆ, ಆ ಕ್ಯಾರೆಕ್ಟರ್ ನೋಡಿದಾಗ ನಿಮ್ಗೆ ಅದು ಮೋಟಿವೇಟ್ ಆಗಿದೆ, ಈ ತರದ ಈ ಕ್ಯಾರೆಕ್ಟರ್ ಮೇಲೆ ಒಂದು ಸಾಂಗ್ ಬರಿಬೇಕು ಅಂತ. ಹೌದು, ಲೈಕ್ ಮೂವಿ ರಿಲೀಸ್ ಆದಾಗ ನಾನು ನೋಡಿ ವಾಪಸ್ ಮನೆಗೆ ಬಂದಾಗ, ಯೂಶಲಿ ನಾನು ಮಾಡೋದು ಗ್ಯಾಂಗ್ಸ್ಟರ್ ಆ್ಯಪ್ ಅಂತ. ಅಂದರೆ ಸ್ವಲ್ಪ ಜನಕ್ಕೆ ಅದು ಕನ್ಫ್ಯೂಷನ್ಸ್ ಇದೆ. ಗ್ಯಾಂಗ್ಸ್ಟರ್ ಆ್ಯಪ್ ಅಂದರೆ ಬರೀ ಡ್ರಗ್ಸ್, ಆಮೇಲೆ ಗನ್ಸ್, ವೈಲೆನ್ಸ್ ಬಗ್ಗೆನೇ ಹೇಳೋದಂತ. ಇಟ್ಸ್ ನಾಟ್ ಅಬೌಟ್ ಅದೊಂದೇ ಅಂತನೂ ಅಲ್ಲ. ಗ್ಯಾಂಗ್ಸ್ಟರ್ ಆ್ಯಪ್ ಅಂದರೆ ನಿನಗೆ ಸೊಸೈಟಿಲಿ ಸಮಥಿಂಗ್ ಏನೋ ತಪ್ಪು ನಡೀತಾ ಇದೆ ಅಂತಂದರೆ ಥ್ರೂ ಲಿರಿಕ್ಸ್ ನಾನು ಅದನ್ನ ಹೇಳ್ಬೋದು. ಅಥವಾ ನಿನ್ನ ಬಗ್ಗೆ ನಿನ್ನ ವೈಭವೀಕರಣವಾಗಿ ಹೇಳ್ಕೊಳ್ಳೋದಂತ ಅಂದರೆ ಅದನ್ನು ಹೇಳ್ಬೋದು. ಇಟ್ಸ್ ಆಲ್ ಅಬೌಟ್ ಗ್ಯಾಂಗ್ಸ್ಟರ್ ಆ್ಯಪ್. ಅದು ನೈಸ್ ಕಾನ್ಸೆಪ್ಟ್, ಅದು ಆಕ್ಚುಯಲ್ ಮೀನಿಂಗ್ ತಿಳ್ಕೊಂಡು. ಹೌದು, ಈಗ ನಾನು ಅಷ್ಟೇ ಅದರಲ್ಲಿ ಗ್ಯಾಂಗ್ಸ್ಟರ್ ಆ್ಯಪ್ ಅಂತ ಅಂದ್ಬಿಟ್ರೆ, ನಾನು ಬರೀ ಗನ್ಸು ಡ್ರಗ್ಸ್ ಬಗ್ಗೆ ಹೇಳಿದ್ರೆ, ಲೈಕ್ ನಾನು ಮಾಡ್ತಾ ಇಲ್ಲ ಅಂದಮೇಲೆ ನನ್ನ ಹತ್ರ ಗನ್ನೇ ಇಲ್ಲ ಅಂದಮೇಲೆ ನಾನು ಗನ್ ಬಗ್ಗೆ ಹೇಳಿ, ಲೈಕ್ ಇಮ್ಯಾಜಿನರಿ ಹೇಳಕ್ಕೆ ನನಗೇನಿದೆ, ಏನಿದೆಯೋ ಅದನ್ನ ಇದ್ದಂಗೆ ಹೇಳೋದು ನನ್ನ ಪ್ರಕಾರ ಗ್ಯಾಂಗ್ಸ್ಟರ್ ಆ್ಯಪ್ ಅಂತ ಹೇಳ್ತೀನಿ. ಸೊ ರಾಕಿ ಬಾಯ್ ಬಗ್ಗೆ ಹೇಳ್ಬೇಕಂದ್ರೆ, ನನ್ನ ಮನೆಯಿಂದ ಅಂದರೆ ಅಲ್ಲಿಂದ ಥಿಯೇಟ್ರಿಂದ ಮನೆಗೆ ಬಂದಾಗ ಯೂಶಲಿ ನಾನು ಮಾಡೋದು ಗ್ಯಾಂಗ್ಸ್ಟರ್ ಆ್ಯಪ್ ಅಲ್ವಾ. ಸೊ ಆ ಮೂವಿಲಿ ನನಗನ್ನಿಸ್ತು ಮಾನ್ಸ್ಟರ್ ಇದೆ, ಗ್ಯಾಂಗ್ಸ್ಟರ್ಗಿಂತ ಇನ್ನೊಂದು ಏನೋ ಇದೆ, ಲೈಕ್ ಅದನ್ನ ಮಾಡಿದ್ರೆ ಸಖತ್ತಾಗುತ್ತೆ ಅಂತ. ನಂಗೆ ಆ ಥಾಟ್ ಬಂದಾಗ ನಾನು ಬರೆಯೋಕ್ಕೆ ಶುರು ಮಾಡಿದ್ದು. ಲೈಕ್ ಗ್ಯಾಂಗ್ಸ್ಟರ್ ಅಲ್ಲ ಮಾನ್ಸ್ಟರ್ ಅಂತ ಅನ್ನೋ ಥರ ಬರ್ತಿದ್ದು. ಈ ಪರ್ಟಿಕ್ಯುಲರ್ ಸಾಂಗ್ ಬಂದ್ಬಿಟ್ಟು ಯಶ್ ಸರ್ ಕೈಯಲ್ಲೇ ರಿಲೀಸ್ ಮಾಡಿಸ್ಬೇಕು ಅಂತಲೇ ನನಗಿತ್ತು. ಬಟ್ ನನಗೊಂದು ಕಡೆ ಅನಿಸ್ತಾ ಇತ್ತು, ಅವರೆಲ್ಲ ಎಲ್ಲಿ ಮಾಡ್ತಾರೆ ರಿಲೀಸು, ಅವ್ರ ಮೂವಿ
ಇದ್ರಲ್ಲಿ ಬ್ಯುಸಿ ಇರ್ತಾರೆ, ಪ್ರಮೋಷನ್ಸ್ ಅಲ್ಲಿ ಬ್ಯುಸಿ ಇರ್ತಾರೆ, ರಿಲೀಸ್ ಬೇರೆ ಆಗಿತ್ತು. ಒಂದೇ ಸಲ ನ್ಯಾಷನಲ್ ಸ್ಟಾರ್ ಆಗ್ಬಿಟ್ರು ಅವರು. ಹೌದು, ಪ್ಯಾನ್ ಇಂಡಿಯಾ ಸಖತ್ತಾಗಿ ಆಯ್ತಲ್ಲ, ನಮ್ಮ ಕೈಗೆಲ್ಲ ಅಂದ್ರೆ ಈಸಿಯಾಗಿ ಸಿಗಲ್ಲ ಅನ್ನೋದೊಂದಿತ್ತು. ಬಟ್ ನನಗೆ ನಮ್ಮ ರಾಕಿ ಬಾಯ್ ಎಡಿಟ್ ಮಾಡಿದವರು ಧನುಷ್ ಅಂತ ಒಬ್ರು ಎಡಿಟ್ ಮಾಡಿದ್ರು. ಅವ್ರು ಏನು ಮಾಡಿದ್ರು ಅಂದರೆ ಲೈಕ್ ಅವರೊಂದು ಯಾವುದೋ ಟೀಮಲ್ಲಿ ವರ್ಕ್ ಮಾಡ್ತಿದ್ರು. ಅಲ್ಲಿ ಪ್ರೊಡ್ಯೂಸರ್ ಬಂದ್ಬಿಟ್ಟು ಯಶ್ ಸರ್ಗೆ ತುಂಬ ಕ್ಲೋಸು. ನನ್ನ ಯಾವುದೋ ಒಂದು ಮೂವಿಗೆ ರೋಲ್ ಕೇಳೋಕ್ಕೆ ಕರೆಸಿದ್ರು ನನ್ನ, ಅವರು ಸೇಮ್ ಪ್ರೊಡ್ಯೂಸರು. ಯಾವುದೋ ಒಂದು ಮೂವಿಲಿ ರ್ಯಾಪರ್ ಕ್ಯಾರೆಕ್ಟರ್ ಇದೆ ಮಾಡ್ತೀಯಾ ಅಂತ ಕರೆಸಿದ್ರು. ಆಮೇಲೆ ನಾನು ಸ್ಟೋರಿ ಎಲ್ಲ ಕೇಳಿಬಿಟ್ಟು ಆಯಿತು ಅಂತ ಎಲ್ಲ ಹೇಳಿ, ಆಮೇಲೆ ನನಗೆ ಯಾಕೋ ಸ್ವಲ್ಪ ಇಷ್ಟ ಆಗದೆ ಇದಕ್ಕೆ ನಾನು ಮಾಡಲ್ಲ ಅಂತ ಹೇಳಿದೆ. ಅವಾಗ ಅವ್ರಿಗೆ ಕೇಳಿಸಿದ್ದೆ ಸಾಂಗ್ನ, ಸರ್ ಇದು ಕೇಳಿ ಯಶ್ ಸರ್ಗೆ ಹೆಂಗಾದರೂ ಮಾಡಿ ಕೇಳಿಸಿ ಒಂದ್ಸತಿ ಅಂತ. ಅವ್ರೇನು ಮಾಡಿದ್ದಾರೆ, ಅದೇ ನೈಟ್ ಹೋಗಿ ಕೇಳಿಸಿದ್ದಾರೆ. ಇಮಿಡಿಯೇಟಾಗಿ ಸರ್ ಕಾಲ್ ಮಾಡಿಸಿದ್ದಾರೆ ನನಗೆ. ಮಾಡಿಬಿಟ್ಟು ಅಯ್ಯೋ ಐ ವಾಸ್ ಲೈಕ್, ನಾನು ಕಾಲ್ ಬರೋಕ್ಕೂ ಮುಂಚೆನೂ ನಂಗೆ ಗೊತ್ತಿತ್ತು, ಹೇಳಿದ್ರು ರೀಚ್ ಆಗಿದೆ ಸರ್ಗೆ, ಸಾಂಗ್ ರೀಚ್ ಆಗಿದೆ, ಇನ್ನು ಕಾಲ್ ಬರ್ಬೋದು ಅಂತ. ನಾನು ಸಖತ್ ಎಕ್ಸೈಟ್ ಆಗಿಬಿಟ್ಟಿದೆ. ಕಾಲ್ ಬಂದ ತಕ್ಷಣ ಚಿನ್ನ ಸಖತ್ತಾಗಿ ಬರ್ದಿದ್ಯಾ ಸಾಂಗ್ ಚಿನ್ನ, ಸೂಪರ್ ಆಗಿದೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಒಂದು ಹಾಫ್ ಆನ್ ಅವರ್ ಮಾತಾಡಿದ್ರು ಅದ್ರ ಬಗ್ಗೆನೇ, ಯಾವ ಥರ ಬರೆದೆ ಅದೆಲ್ಲ ಕೇಳಿದ್ರು. ನಾನು ಹೇಳಿದೆ ಸರ್ ಹಿಂಗಿತ್ತು ಐಡಿಯಾ, ಮೂವಿ ನೋಡ್ಕೊಂಬಂದು ಬರೆದೆ, ಸೂಪರಾಗಿ ಬರ್ದಿದ್ಯಾ, ಸಖತ್ತಾಗಿದೆ, ಏನು ಮಾಡ್ಕೊಡ್ಲಿ ಹೇಳು ರಿಲೀಸ್. ನಾನು ಯಾವಾಗ ರಿಲೀಸ್ ಅಂದರು, ನಾಳೆನೇ ಸರ್ ಅಂತಂದೆ. ನೀನು ಏನು ನಾಳೆ ರಿಲೀಸ್ ಇಟ್ಕೊಂಡು ಇವತ್ತೇ ಹೇಳ್ತಾ ಇದೆಯಾ, ನನಗೆ ಕೇಳಿಸ್ತಾ ಇದೆಯಾ ಅಂತಂದರು. ಇಲ್ಲ ಸರ್ ಸ್ವಲ್ಪ ಅರ್ಜೆಂಟಲ್ಲೆಲ್ಲ ಆಯಿತು ಅಂತ ಹೇಳಿದ್ದಕ್ಕೆ, ಸರ್ ಏನು ಮಾಡಿಕೊಡ್ಲಿ ಹೇಳು ಅಂತಂದರು. ಏನು ಬೇಡ ಸರ್, ದಯವಿಟ್ಟು ರಿಲೀಸ್ ಮಾಡಿಕೊಡಿ ಸಾಕು ನನಗೆ, ಅಷ್ಟೇ ತಾನೇ ಬಾಚಿನ ಅಂತ ಕರೆದ್ರು. ಹೋಗಿ ರಿಲೀಸ್ ಮಾಡಿಸಿದ್ದು. ಬಟ್ ಈಗ ನನಗೆ ನಿಮ್ಮಿದ್ರ ಮೇಲೆ ಪ್ರೀತಿಯಾಗಿ ಹೋಗಿದೆ, ನಾವುಗಳ ಫ್ಯಾನ್ ಆಗಿ ಹೋಗಿದ್ದೀವಿ, ಹಂಗಿದೆ. ಎಕ್ಸ್ಟ್ರಾಡಿನರಿ ಮೇಕಿಂಗ್ ಅಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಆಟಿಟ್ಯೂಡ್ ಆಟಿಟ್ಯೂಡ್ ತುಂಬಾ ಚೆನ್ನಾಗಿದೆ, ಸ್ಟೈಲ್ ಇದೆ, ಸ್ವ್ಯಾಗ್. ಬೇಸಿಕಲಿ KGF ನೋಡಿದವ್ರು ಎಲ್ಲರೂ ಇರೆಸ್ಪೆಕ್ಟಿವ್ ಆಫ್ ದ ಲ್ಯಾಂಗ್ವೇಜ್, ಯಾವುದೇ ಭಾಷೆಗೆ ನೋಡಿದ್ರು ತುಂಬಾ ಕಾಮನ್ ಆಗಿ ಬಂದಿದ್ದು ಲೈಕ್ ದ ಸ್ವ್ಯಾಗ್ ಅಂತ. ನನಗೆ ಅದಕ್ಕಿಂತ ಜಾಸ್ತಿ ಸ್ವ್ಯಾಗ್ ಕಾಣಿಸ್ತಿದ್ಯಪ್ಪ ನಿಮ್ಮ ಇದರಲ್ಲಿ, ಸೂಪರ್ ಆಗಿದೆ. ಅಷ್ಟೊಂದು ಪ್ರೋತ್ಸಾಹ ಸಿಕ್ಬಿಟ್ಟು ಇನ್ನೂ ಒಂದಷ್ಟು ಸಾಂಗ್ಗಳು ಇಲ್ಲಿರೋ ಸ್ಟ್ರಗಲಿಂಗ್ ಆರ್ಟಿಸ್ಟ್ಗಳಿಗೆ ಅಥವಾ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳಿಗೆ ಅಥವಾ ಯಾರೇ ಆಗಲಿ ಆರ್ಟಿಸ್ಟ್ಗಳಿಗೆ ಅವ್ರ ಹತ್ರ ಒಂದು ಒಳ್ಳೆ ಕಲೆ ಇದೆ, ಪ್ರತಿಭೆ ಇದೆ ಅಂತ ಅಂದಾಗ ಒಂದು ಹಿಂದೆಗಡೆಯಿಂದ ಒಂದು ಸಣ್ಣ ಪುಷ್ ಸಿಕ್ಕರೆ ಸಾಕು. ಲೈಕ್ ಫಾರ್ ಎಕ್ಸಾಂಪಲ್ ನಾನೇ ರಾಕಿ ಬಾಯಿಂದಾನೇ ನನಗೆ ತುಂಬ ರೀಚ್ ಆಗಿದ್ದು, ಎಷ್ಟೋ ಜನಕ್ಕೆ ರೀಚ್ ಆಗಿದ್ದು. ಲಿಟ್ರಲಿ ನಾನು ಇದನ್ನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ರಾಕಿ ಬಾಯ್ ಎಲ್ಲಿವರೆಗೂ ರೀಚ್ ಆಗಿದೆ ಅಂತಂದರೆ, ಅಲ್ಲು ಅರ್ಜುನ್ ಸರ್ ಅವರ ಅಣ್ಣ ಅವ್ರಿಗೆ ಹೇಳಿದ್ದಾರೆ ಈ ಸಾಂಗ್ ಕೇಳು ನೀನು ಸಖತ್ತಾಗಿದೆ ಅಂತ. ಅವರು ಸ್ಟೋರಿಗೆ ಹಾಕಿ ಟ್ಯಾಗ್ ಮಾಡಿದರು ನನ್ನ. ಥ್ಯಾಂಕ್ಸ್ ಅಲ್ಲು, ನನಗೆ ಇದು ಸಜೆಸ್ಟ್ ಮಾಡಿದ್ದಕ್ಕೆ, ನಾನು ಬೆಳಗ್ಗೆಯಿಂದ ಇದನ್ನೇ ಕೇಳ್ತಾ ಇದ್ದೀನಿ, ಸೂಪರ್ ಆಗಿದೆ ಸಾಂಗ್ ಅನ್ನೋ ಥರ. ಅಲ್ಲಿವರೆಗೂ ರೀಚ್ ಆಗಿದೆ ಅಂತ ಸರ್ಪ್ರೈಸ್ಗಳೆಲ್ಲ ಬಂದಾಗ ಏನ್ ಅನ್ಸುತ್ತೆ, ಆಬ್ವಿಯಸ್ಲಿ ಖುಷಿ ಆಗುತ್ತೆ, ಲಿಟ್ರಲಿ ಖುಷಿ ಆಗುತ್ತೆ. ನಾವು ಮಾಡಿರೋದು ಲೈಕ್ ಗೊತ್ತಿಲ್ಲೋ ಒಂದು ಎಫರ್ಟ್ ಹಾಕಿರ್ತೀವಿ, ಅದಕ್ಕೆ ಅಷ್ಟೆಲ್ಲ ಲೈಕ್ ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅಂತ ಅಂದರೆ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಸೂಪರ್. ಮಾತು ಮುಂದುವರ್ಸೋಣ. ಈಗ ಸಾಂಗ್ಸ್ ಬಗ್ಗೆ, ಲೈನ್ಸ್ ಬಗ್ಗೆ ಇಷ್ಟೆಲ್ಲ ಅಪ್ರಿಸಿಯೇಷನ್ ಸಿಕ್ಕಿರೋದ್ರ ಬಗ್ಗೆ ಮಾತಾಡಿದ್ಮೇಲೆ ನಾನು ಹೇಳ್ತಾ ಇದ್ದೆ, ಆ ಸಾಂಗ್ಸ್ ಇನ್ ಲೈನ್ಸ್ಗಳಿದಾವಲ್ಲ ಅದು ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಅದ್ರದ್ದು ಒಂದು ಸೆಗ್ಮೆಂಟ್ ಇದೆ, ಆ ಚಿಟ್ಸ್ ಕೊಡಿ ಇಲ್ಲಿ. ಸೊ ಇದ್ರಲ್ಲಿ ಒಂದಷ್ಟು ಚಿಟ್ಸ್ ಎತ್ಬಿಟ್ಟು ನಿಮ್ ಸಾಂಗ್ಸ್ ಲೈನ್ಸ್ ಇದೆ, ಓದ್ಬಿಟ್ಟು ಇಲ್ಲ ನಂಗೆ ಕೊಟ್ಬಿಡಿ, ಬಿಕಾಸ್ ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲಿ ಇದೆ. ಅಂದ್ರೆ ಕಚಡ ವರ್ತನೆ ಮಾಡಿಕೊಳ್ಳೋದು ಸಮರ್ಥನೆ. ಫೇವ್ರೆಟ್ ಲೈನ್ ಇದು. ಹೌದು, ಟ್ಯಾಲೆಂಟ್ ಇರೋರೇನೆ ಲಾಟ್ರಿ ಹೊಡಿತಾವ್ರೆ. ಆಮೇಲೆ ದಿವ್ಯಾ ಕೇಳಿಸ್ಕೊಂಡ್ರೆ ಅಷ್ಟೇ ಮುಗಿಸ್ತಾನೆ ಕತೆ. ಅವನಿವನು ಬರ್ತಾನೆ, ಕೆಲಸ ಆಗೋವರೆಗೂ ಇರ್ತಾನೆ. ಆ್ಯಕ್ಚುಲಿ ಇದೇ ಖುಷಿಲಿ 2 ಲೈನ್ ಹೇಳ್ತೀನಿ, ದುಡ್ಡು ಬೇಡ ಫ್ರೀಯಾಗಿ ತಗೋ. ಲಾಸ್ಟ್ ಒಂದು ತಗೋ ಅಂತ ಬಂದಿದೆ ಆ್ಯಕ್ಚುಲಿ.